ರೀಸೆಂಟ್ ಆಗಿ ಬಿಹಾರಲ್ಲಿ ನಡೆದಿರುವಂತ ಒಂದು ಘಟನೆ ಏನ್ ನಡೆದೈತೆ ಅಂತ ಹೇಳ್ತೀನಿ. 2 ವಿದ್ಯಾರ್ಥಿನಿ ಜ್ಯುವೆಲ್ಲರಿ ಶಾಪ್ಗೆ ಹೋಗಿ ಅಂದ್ರೆ ಒಡವೆಯನ್ನ ತಗೊಳ್ತೀನಿ ಅಂತ ಹೋಗಿ ಒಂದು ಅರ್ಧ ಗಂಟೆ ಇತ್ತೋರ್ಸಿ ಅಂತ ಏನೇನೋ ಹೇಳೋರೆ. ಬಟ್ ಇವ್ರು ಏನ್ ಮಾಡೋರೆ ಗೊತ್ತಾ, ಈ ವಿದ್ಯಾರ್ಥಿನಿಗಳು ಆ ಅಂಗಡಿಯ ಮಾಲೀಕನಿಗೆ ಪೆಪ್ಪರ್ ಸ್ಪ್ರೇ ಅನ್ನ ಹೊಡೆದಿ ಆ ಒಡವೆಯನ್ನ ಕತ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡೋರೆ. ಬಟ್ ಪೆಪ್ಪರ್ ಸ್ಪ್ರೇ ಎಲ್ಲ ಹೊಡೆದ್ರು, ಬಟ್ ಓಡಕ್ಕಾಗ್ಲಿಲ್ಲ. ಯಾಕೆ ಅಂತಂದ್ರೆ ಅಲ್ಲೇ ಹಿಡಿದು ಅವ್ರನ್ನ ಹೊಡೆದಿ ಪೊಲೀಸ್ ಅವ್ರು ಬಂದು ಹಿಡಿದು ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು, ಜೈಲ್ಗೆ ಹಾಕಿದ್ರು. ಈ ವಿದ್ಯಾರ್ಥಿನಿಗಳಿಗೆ ಏನ್ ಆಸೆ, ಇನ್ನೂ ಕೂಡ ದುಡ್ಡು ಸಂಪಾದನೆ ಮಾಡಬೇಕು, ಈಗಲೇ ದುಡ್ಡು ಸಂಪಾದನೆ ಮಾಡಬೇಕು, ಹೇಗೆ ಬೇಕಾದ್ರೂ ಅನ್ನೋ ಐಡಿಯಾ ಬಂದ್ಬಿಡ್ತಾ ಏನೋ ಗೊತ್ತಿಲ್ಲ. ಬಟ್ ವಿದ್ಯಾರ್ಥಿನಿ ಎಲ್ಲ ಸ್ಟೇಟ್ಗಳಲ್ಲೂ ವುಮನ್ಗೆ ಅಂದರೆ ವಿದ್ಯಾರ್ಥಿನಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ವುಮನ್ಗೆ ಅಷ್ಟು ಪ್ರಯಾರಿಟಿ ಕೊಡ್ತಾವ್ರೆ, ಗೌರವ ಆಗಿರ್ಬೋದು, 100% ಸೇಫ್ಟಿ ಕೂಡ ಟ್ರೈ ಮಾಡ್ತಾವ್ರೆ. ಸೊ ಎಲ್ಲ ಸ್ಟೇಟ್ಗಳಲ್ಲೂ ಇದನ್ನು ಮಾಡ್ತಾವ್ರೆ. ಬಟ್ ಒಬ್ರು ಇಬ್ರು ಮಾಡೋ ತಪ್ಪು ಇಂಥವ್ರೇ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಓದೋ ವಯಸ್ಸಲ್ಲಿ ಓದಬೇಕು, ಆಡೋ ವಯಸ್ಸಲ್ಲಿ ಆಡಬೇಕು. ಸೊ ಇಂಥ ವಯಸ್ಸಲ್ಲೇ ಇನ್ನೂ ದುಡ್ಡು ಸಂಪಾದನೆ ಮಾಡಬೇಕು, ಈಗಲೇ ದುಡ್ಡು ಸಂಪಾದನೆ ಮಾಡಬೇಕು, ಹೇಗಾದರೂ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಬಂದ್ಬಿಡ್ತಾ ಏನೋ ಗೊತ್ತಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.